ಮಾಡಲಾಗಿದ್ದ ಏರ್ ಶೋಗೆ ಈಗಾಗಲೇ ಎಲ್ಲ ರೀತಿಯಾದಂಥ ತಾಲೀಮು ಕೂಡ ನಡೀತಾ ಇತ್ತು. ಆದರೆ ಒಂದು ಅವಘಡ ಕೂಡ ಸಂಭವಿಸಿದೆ. ಸೂರ್ಯಕಿರಣದ 2 ಜೆಟ್ ಕ್ರ್ಯಾಶ್ ಆಗಿ ಈಗ ಸದ್ಯಕ್ಕೆ ಸಾಕಷ್ಟು ದುರಂತ ಸಂಭವಿಸಿರುವಂಥದ್ದು. ಇಸ್ರೋ ಲೇಔಟ್ನ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ನಾನು ಸದ್ಯ ಯಲಹಂಕದ ಇಸ್ರೋ ಲೇಔಟ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸರಿಸುಮಾರು ಬೆಳಗ್ಗೆ 11:40ಕ್ಕೆ ಈ 2 ಜೆಟ್ಗಳು ಕೂಡ ಅಂತಿಮ ತಾಲೀಮಿನಲ್ಲಿ ತೊಡಗಿಸಿಕೊಂಡಿತ್ತು. ಆದರೆ ಏಕಾಏಕಿ ತಾಲೀಮಿನಲ್ಲಿ ತೊಡಗಿಸಿಕೊಂಡಂಥ 2 ಜೆಟ್ ಏಕಾಏಕಿ ಮನೆಗೆ ಬಂದು ಅಪ್ಪಳಿಸುತ್ತೆ. ಈಗೇನು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೇ ಮನೆಗೆ 2 ಜೆಟ್ಗಳು ಕೂಡ ಕ್ರ್ಯಾಶ್ ಅನ್ನು ಮಾಡುತ್ತೆ. 2 ಜೆಟ್ಗಳು ಕೂಡ ಡಿಕ್ಕಿಯನ್ನು ಹೊಡೆಯುತ್ತೆ. ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲಿಂದ 2 ಜೆಟ್ಗಳು ಕೂಡ ಬೀಳುತ್ತೆ. ಬಿದ್ದಂಥ ಸಂದರ್ಭದಲ್ಲಿ ಬೆಂಕಿ ಕೂಡ ಹತ್ಕೊಳ್ಳುತ್ತೆ. ಆದರೆ ಆ ಜೆಟ್ನ ಒಳಗಡೆ ಇದ್ದಂಥ ಪೈಲಟ್ಗಳು ಪ್ಯಾರಾಚೂಟ್ನ ಮೂಲಕ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಆದರೆ 2 ಜೆಟ್ನಲ್ಲಿ 3 ಪೈಲಟ್ಗಳು ಇದ್ರು ಅನ್ನುವಂಥ ಮಾಹಿತಿ ಇತ್ತು. ಒಬ್ಬ ಪೈಲಟ್ ಅಂದರೆ ಸಾಹಿಲ್ ಗಾಂಧಿ ಅನ್ನುವಂಥ ಪೈಲಟ್ ಪ್ಯಾರಾಚೂಟ್ ಓಪನ್ ಮಾಡುವ ಮುಂಚೆಯೇ ಮೃತಪಟ್ಟಿದ್ದಾರೆ. ಇನ್ನಿಬ್ರು ಈಗ ಸದ್ಯಕ್ಕೆ ಕಮಾಂಡೋ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಎಲ್ಲ ಡಿಫೆನ್ಸ್ ಟೀಮ್ ಕೂಡ ಬಂದು ಇಲ್ಲಿ ಕ್ಲಿಯರ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರತರಾಗಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿನ ಸ್ಥಳೀಯರನ್ನ ಕೂಡ ನಿಯಂತ್ರಿಸೋದಕ್ಕೆ ಪೊಲೀಸರನ್ನ ಕೂಡ ಕರೆಸಲಾಗಿದೆ. ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಬಂದಂಥ ಸ್ಥಳೀಯರನ್ನ ಚದುರಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಘಟನೆ ನಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಹಲವಾರು ಮಂದಿ ಬಂದು ಪೈಲಟ್ಗಳನ್ನ ಬಚಾವ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಹಿನ್ನೆಲೆಯಲ್ಲಿ 2 ಪೈಲಟ್ಗಳು ಬಚಾವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮತ್ತೊಂದು ಕಡೆ 2010ರಿಂದಲೂ ಕೂಡ ತನ್ನ ವೈಮಾನಿಕ ಪ್ರದರ್ಶನವನ್ನ ಇದೇ ಸೂರ್ಯಕಿರಣ ರದ್ದು ಮಾಡಿತ್ತು. ಆದರೆ 2017ರಲ್ಲಿ ತನ್ನ ಮತ್ತೆ ವೈಮಾನಿಕ ಪ್ರದರ್ಶನವನ್ನ ಮಾಡಿ ಅತ್ಯದ್ಭುತವಾಗಿ ಪ್ರದರ್ಶನವನ್ನ ಕೂಡ ಕಂಡಿತ್ತು. ಹಾಗಾಗಿ 2019ರಲ್ಲಿ ಅಂದರೆ ಮುಂಬರುವಂತ ನಾಳೆಯಿಂದ ನಡೆಯುವಂತಹ ವೈಮಾನಿಕ ಪ್ರದರ್ಶನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ 9 ಏರ್ ಜೆಟ್ಗಳನ್ನು ಕೂಡ ತರಲಾಗಿತ್ತು. ಇದೇ ಸೂರ್ಯಕಿರಣ ಏರ್ ಜೆಟ್ಗಳನ್ನು ಕೂಡ ತರಲಾಗಿತ್ತು. ಆದರೆ ಸದ್ಯಕ್ಕೆ ಹೊಸಬರ ಪೈಲಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಹಳೇಬರ ಪೈಲಟ್ಗಳು ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಹೊಸಬರ ಪೈಲಟ್ಗಳನ್ನು ಕೂಡ ನೇಮಿಸಿಕೊಳ್ಳಲಾಗಿತ್ತು. ಆದರೆ ಸದ್ಯಕ್ಕೆ ಈ ಒಂದು ಕಾರಣ ಅಂದರೆ ಜೆಟ್ ಕ್ರ್ಯಾಶ್ ಆಗೋದಕ್ಕೆ ಪ್ರಮುಖ ಕಾರಣ ಸಂವಹನ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ರಿಪೋರ್ಟ್ ಮೂಲಕ ಸಲ್ಲಿಕೆ ಆಗಿರುವಂಥದ್ದು. ಅಂದರೆ ಒಂದು ಕಡೆ ಜೆಟ್ ಆರ್ತಾ ಇದ್ದಂತೆ ಅಂತರದ ಬಗ್ಗೆ ಕಂಟ್ರೋಲ್ ರೂಮಿಂದ ಮಾಹಿತಿ ಕೂಡ ರವಾನೆ ಆಗುತ್ತೆ. ಆದರೆ ಇಲ್ಲಿ ಕಂಟ್ರೋಲ್ ರೂಮಿಂದ ಸಂದೇಶ ರವಾನೆ ಆಗಿರೋದು ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅಂತರದ ಬಗ್ಗೆ ಗೊತ್ತಿಲ್ಲದೆ ಈ ರೀತಿಯಾಗಿ ಕ್ರ್ಯಾಶ್ ಆಗಿದೆ ಅನ್ನೋದು ಸದ್ಯಕ್ಕೆ ಡಿಫೆನ್ಸ್ ಟೀಮ್ ಕೊಟ್ಟಿರುವಂಥ ರಿಪೋರ್ಟ್. ಈಗಾಗಲೇ ಏನು ಡಿಫೆನ್ಸ್ ಟೀಮ್ ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು, ಡಿಫೆನ್ಸ್ ಟೀಮ್ ಇರ್ಬೋದು, ಸ್ಥಳೀಯ ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ಕ್ಲಿಯರ್ ಮಾಡೋದಕ್ಕೆ, ಜೊತೆಗೆ ಮನೆ ಒಳಗಡೆ ಏನಾದರೂ ಹಾನಿ ಆಗಿರಬಹುದಾ ಅನ್ನೋದರ ಕುರಿತು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಮನೆ ಒಳಗಡೆ ಯಾರಾದರೂ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಮನೆ ಬಳಿ ಇದ್ದಂಥ ಶ್ವಾನಗಳು ಹಾಗೆ ಕೋಳಿಗಳು ಕೂಡ ಸಾವನ್ನಪ್ಪಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸದ್ಯಕ್ಕೆ ನಾಳೆ ನಡಿಬೇಕಾಗಿದ್ದಂಥ ಏರ್ ಶೋ ನಡೆಯುತ್ತೋ ಇಲ್ವೋ, ಈ ದೊಡ್ಡ ಅವಘಡ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಫೈರ್ ಡಿಪಾರ್ಟ್ಮೆಂಟ್ನ DGP MN ರೆಡ್ಡಿ ಅವರು ಹೇಳುವಂತೆ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ನಾಳೆ ಏರ್ ಶೋ ನಡೆಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಈಗ ಡಿಫೆನ್ಸ್ ಟೀಮ್ ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ಕ್ಲಿಯರ್ ಮಾಡೋದಕ್ಕೆ, ಈ ಒಂದು ಸ್ಥಳದಲ್ಲಿ ಆಗಿದಂಥ ಅವಘಡವನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪಲ್ಲವಿ, ಫಸ್ಟ್ ನ್ಯೂಸ್, ಬೆಂಗಳೂರು.